ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಸಂಡೇ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಇನ್ನು ಸಂಡೇ ಮಾರ್ನಿಂಗು ಒಂದು ಸೀಮಂತ ಫಂಕ್ಷನ್ಗೆ ಹೇರ್ ಸ್ಟೈಲ್ ಮತ್ತಿನ ಸ್ಯಾರಿ ಡ್ರೆಪ್ಪಿಂಗ್ ಮಾಡೋದು ಆರ್ಡರ್ ಇತ್ತು. ಹಂಗಾಗಿನೇ 6 ಗಂಟೆಗೆಲ್ಲ ಹೋಗಬೇಕಿತ್ತಲ್ವ, ಸ್ವಲ್ಪ ಬೇಗನೆ ಇದ್ದೆ. ಇನ್ನು ಅವರು ಬಂದು ಸ್ಟುಡಿಯೋಗೆ ಬಂದು ರೆಡಿ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ನಾನು ಮತ್ತಿನ ಲಾವಣ್ಯ ಮೇಡಮ್ ಇಬ್ಬರು ಒಟ್ಟಿಗೆ ಸ್ಟುಡಿಯೋಗೆನೆ ಹೋದ್ವಿ. ಸ್ಟುಡಿಯೋಗೇನೋ ನಾವು 6 o'clockಗೆಲ್ಲ ಹೋದ್ವಿ. ಬಟ್ ಆದರೆ ಅವ್ರು ಬಂದಾಗಲೇ 6:45 ಟೈಮ್ ಆಗಿತ್ತು. ಅವ್ರು ಬರೋಕ್ಕೂ ಮುಂಚೆ ನಮ್ಮ ಪ್ರಾಡಕ್ಟ್ನೆಲ್ಲ ನಾವು ಅರೇಂಜ್ ಮಾಡ್ಕೊಂಡಿದ್ವಿ. ಅವರು ಬಂದ ತಕ್ಷಣ ವರ್ಕ್ನ ಶುರು ಮಾಡಿದ್ದಾಯಿತು. ಯಾಕೆಂತಂದರೆ ಅವರು 7:30ಗೆಲ್ಲ ರೆಡಿ ಇರಬೇಕು, ಫೋಟೋಶೂಟ್ ಎಲ್ಲ ಇದೆ ಅಂತ ಹೇಳಿದ್ರಲ್ವ. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಮಾಡಿದ್ವಿ. ಇನ್ನು ಹೇರ್ ಸ್ಟೈಲೆಲ್ಲ ನಾವು ಯಾವ ಥರ ಅಂದ್ಕೊಂಡಿರ್ತೀವಿ ಆ ಥರ ಅಂತೂ ಮಾಡಲಿಕ್ಕಾಗೋದಿಲ್ಲ. ಅವರು ಮುಂಚಿತವಾಗೇ ನಮಗೆ ರೆಫರೆನ್ಸ್ ಪಿಕ್ಚರ್ನ ತೋರಿಸಿರ್ತಾರೆ, ಇದೇ ಥರ ಹೇರ್ ಸ್ಟೈಲ್ ಬೇಕು ಅಂತ ಹೇಳಿ. ಸೊ ಆ ಬೇಸ್ ಮೇಲೆ ಅವ್ರು ಹೇಳಿರೋ ಥರ ನಾವು ಮಾಡಿಕೊಟ್ಟಿದ್ದಾಯಿತು. ಫೈನಲ್ ಆಗಿ ಅವ್ರು ಹೇಳಿರೋ ಆನ್ ಟೈಮ್ಗೆ ಅವ್ರನ್ನ ರೆಡಿ ಮಾಡಿದ್ದಾಯಿತು. ಫೈನಲ್ ಅವರ ಒಂದು ಔಟ್ಫಿಟ್ ಈ ಥರ ಬಂತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇನ್ನು ಅಲ್ಲಿ ವರ್ಕ್ನ ಮುಗಿಸ್ಕೊಟ್ಟು ನಾನು ರಿಟರ್ನು ಮನೆಗೆ ಬಂದಾಗ 8:30 ಏನೋ ಟೈಮ್ ಆಗಿತ್ತು. ಸೊ ಬಂದ ತಕ್ಷಣ ಆಲ್ರೆಡಿ ಟಿಫನ್ ಟೈಮ್ ಅಲ್ವಾ, ಹಂಗಾಗಿ ಟಿಫನ್ ಏನಾದರೂ ಸ್ವಲ್ಪ ಈಸಿಯಾಗಿ ಬೇಗ ಆಗೋ ಥರ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನಿಲ್ಲಿ ವಾಂಗಿಭಾತ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಟಿಫನ್ ಮಾಡಿದ ತಕ್ಷಣ ಇನ್ನೂ ಬೇರೆ ಮನೆ ಕೆಲಸಗಳೆಲ್ಲ ಇತ್ತು. ಅಂದರೆ ಕಸ ಗುಡಿಸಿ, ಮನೆ ಒರೆಸಿ, ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿ, ಅದರಲ್ಲೂ ಭಾನುವಾರ ಅಂದರೆ ಮನೆ ದೇವ್ರ ವಾರ ಮಾಡಬೇಕು. ತುಂಬ ಕೆಲಸಗಳಿತ್ತು. ಏನು ಗೊತ್ತಾ, ಎಲ್ಲಾದರೂ ಹೋಗಿ ಬಂದ್ವಿ ಅಂತ ಅಂದರೆ ಆ ಕೆಲಸಗಳೆಲ್ಲ ಮಾಡೋದಕ್ಕೆ ಮನಸ್ಸೇ ಇರೋದಿಲ್ಲ. ಬಟ್ ಆದರೆ ಮಾಡ್ದಲೇ ಇರೋದಕ್ಕೂ ಆಗೋದಿಲ್ಲ. ಸರಿ, ಟಿಫನ್ ಮಾಡ್ಕೊಂಬಿಡೋಣ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಿಧಾನಕ್ಕೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊದಲಿಗೆ ಟಿಫನ್ನ ಮಾಡ್ಕೊಂಡ್ವಿ.
ಇನ್ನು ಅಲ್ಲಿಂದ ಬಂದ ತಕ್ಷಣ ಅರ್ಜೆನ್ಸಿನಲ್ಲಿ ಟಿಫನ್ ಮಾಡಿದ್ದಲ್ವಾ, ಹಾಗಾಗಿ ಹೇಗಿದೆ ಟಿಫನ್ನು ಅಂತ ಅಪ್ಪ ಮಗಳಿಬ್ರೂ ಕೇಳಿದ್ರೆ ತಮಾಷೆಯಾಗಿ ಚೆನ್ನಾಗಿದೆ ಟಿಫನ್ನು ಅಂತ ಹೇಳ್ತಾಯಿದ್ರು. ಬಟ್ ರಿಯಲ್ ಆಗಿ ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು. ವಾಂಗಿಬಾತು ಕಮ್ಮಿ ಪ್ರಮಾಣದಲ್ಲಿ ಮಾಡಿದಾಗ ಒಂಥರ ರುಚಿ ಚೆನ್ನಾಗೇ ಇರುತ್ತೆ. ಇನ್ನು ಅವರು ಟಿಫನ್ನೆಲ್ಲ ಮಾಡಾದಮೇಲೆ ಖುಷಿನ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೊರಟರು. ಇನ್ನು ಪಾಪು ಮಾತ್ರ ಮನೆಯಲ್ಲೇ ಇದ್ದ. ಸರಿ ಅಂತ ಹೇಳಿಬಿಟ್ಟು ನಾನು ಅವರಿಬ್ಬರು ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರೊಳಗಡೆ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾನು ಅವರು ಹೊರಟ ತಕ್ಷಣ ಮನೆ ಕೆಲಸನ ಶುರು ಮಾಡಿಕೊಂಡೆ. ಇನ್ನು ಬಿಸಿಲಂತೂ ತುಂಬಾ ಇದೆ. ಈ ಉರಿಯೋ ಬಿಸಿಲಲ್ಲಿ ನೆತ್ತಿಗೆ ಹರಳೆಣ್ಣೆ ಹಾಕಲಿಲ್ಲ ಅಂತ ಅಂದರೆ ಸಮಾಧಾನನೇ ಆಗೋದಿಲ್ಲ. ನನಗಂತೂ ಬಿಸಿಲಲ್ಲಿ ಹೋಗಿ ಬಂದ್ವಿ ಅಂದರೆ ಇದ್ದಕ್ಕಿದ್ದಂಗೆ ಕಣ್ಣು ಉರಿ ಬರೋದು ಅಥವಾ ಕಣ್ಣಲ್ಲಿ ನೀರು ಬರೋದು ಈ ಥರ ಆಗ್ತಾ ಇರುತ್ತೆ. ಹಾಗಾಗಿ ಜಾಸ್ತಿ ನಾನು ಯಾವಾಗಲೂ ತಲೆಗೆ ಎಣ್ಣೆ ಹಾಕ್ದಂಗೆ ಇರ್ತೀನಿ. ನಾನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಮ್ಮ ವೇದಾಂಶಗೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ತೆ. ಸೊ ಅವ್ನಿಗೆ ಈ ಥರ ಮಸಾಜ್ ಮಾಡಿದ್ರೆ ಒಂಥರ ನೀಟಾಗಿ ಮಾಡಿಸ್ಕೊತಾನೆ. ಅವನಿಗೇನೋ ಒಂಥರ ಮಸಾಜ್ ಮಾಡ್ತಿದ್ರೆ ಖುಷಿ ಆಗ್ತಾ ಇರುತ್ತೆ. ಎಷ್ಟೊತ್ತವರೆಗೂ ಮಾಡಿದ್ರೂ ಮಾಡಿಸ್ಕೊತಾನೆ ಇರ್ತಾನೆ. ಅದರಲ್ಲೂ ಈ ಸಮ್ಮರಲ್ಲಿ ಹರಳೆಣ್ಣೆನೇ ಜಾಸ್ತಿ ನಾವು ತಲೆಗೆ ಉಪಯೋಗಿಸ್ಬೇಕು. ಸೊ ಅವನಿಗೆ ಹರಳೆಣ್ಣೆ ಹಾಕಿದ್ರೆ ಆಗೋದೇ ಇಲ್ಲ. ಬಟ್ ಇವಾಗ ಸ್ವಲ್ಪ ಅವನಿಗೆ ರೂಢಿ ಆಗಲಿ, ಸೆಟ್ ಆಗಬೇಕಲ್ವಾ ಅಂತ ಹೇಳಿಬಿಟ್ಟು ನಾನು ಬರೀ ನೆತ್ತಿಗೆ ಮಾತ್ರ ಹರಳೆಣ್ಣೆನ ಹಾಕಿ ತಕ್ಷಣ ಸ್ನಾನ ಮಾಡಿಸ್ಬಿಡ್ತೀನಿ. ಅಂದರೆ ಒಂದು 2-3 ಅವರ್ ಆಗ್ತಿದ್ದಂಗೆ. ಸೊ ಹೇಗಿದ್ದರೂ ಅವನಿಗೆ ತಲೆಗೆ ಸ್ನಾನ ಮಾಡಿಸ್ಬೇಕಲ್ಲ ಅಂದ್ಬಿಟ್ಟು 1-2 ಅವರ್ ಆಗಲಿ ಅಂತ ಹೇಳಿ ಒಂಚೂರು ನೆತ್ತಿಗೆ ಎಣ್ಣೆನ ಹಾಕ್ತೆ. ಇನ್ನು ಇದೆಲ್ಲ ಆದಮೇಲೆ ಟಿಫನ್ ಮಾಡಿದ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು, ಮನೆಯೆಲ್ಲ ಒರೆಸ್ಬೇಕಿತ್ತು. ಸೊ ಹಂಗಾಗಿ ಒಂದು ಕಡೆಯಿಂದ ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಬಂದೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಸಮ್ಮರ್ ವೆದರಲ್ಲಿ ಕೆಲಸಗಳನ್ನ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಕೆಲಸ ಮಾಡೋದು, ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಮತ್ತು ಇನ್ನೊಂದು ಕೆಲಸ ಮಾಡೋದು, ಇನ್ನೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು. ಸೊ ಈ ಥರ ಆಗ್ತಾ ಇರುತ್ತೆ. ಬಟ್ ಆದರೆ ಎಷ್ಟೊತ್ತಿಗಪ್ಪ ಕೆಲಸ ಮುಗಿಯುತ್ತೆ ಅನ್ನೋ ಥರ ಆಗ್ತಾ ಇರುತ್ತೆ. ಕಮ್ಮಿ ಕೆಲಸನೇ ಇದ್ರೂ ಸುಮಾರು ಹೊತ್ತು ಟೈಮ್ ತೊಗೊಳುತ್ತೆ. ಮುಂಚೆ ಅಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕಾಗೋದೇ ಇಲ್ಲ ಈ ಥರ ವೆದರಲ್ಲಿ.
ಸೊ ನಾನು ಮನೆ ಕೆಲಸಗಳೆಲ್ಲ ಮುಗಿಸೋಷ್ಟ್ರೊಳಗಡೆ ಅವರು ಸಹ ಸ್ವಿಮ್ಮಿಂಗಿಂದ ಬಂದರು. ಸೊ ಎಲ್ಲ ಬಟ್ಟೆಗಳನ್ನೂ ಮಿಷಿನ್ಗೆ ಹಾಕಿ ಅವರು ಸಹ ಫ್ರೆಶ್ ಅಪ್ ಆದರು. ಆಲ್ಮೋಸ್ಟ್ ಒಂದು ಹಂತಕ್ಕೆ ಮನೆ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ನೋಡಿ, ಏನು ಕೆಲಸ ಇಲ್ಲ, ಇದ್ದಿದ್ದೇ ಕಮ್ಮಿ ಕೆಲಸ, ಬಟ್ ಈ ಕೆಲಸ ಮಾಡೋಷ್ಟ್ರೊಳಗಡೆ ಮಧ್ಯಾಹ್ನನೇ ಟೈಮ್ ಆಗೋಯ್ತು. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳಿಬೇಕಿತ್ತು, ಬಟ್ ನನ್ನ ಕೈಲಿ ಆಗಲೇ ಇಲ್ಲ. ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಭಾನುವಾರ ಹಾಗೆ ದೀಪನ ಹಚ್ಚಿದೆ. ಫೈನಲ್ ಆಗಿ ಎಲ್ಲ ಕೆಲಸನೂ ಮುಗೀತು. ಬಟ್ ಆದರೆ ಮಧ್ಯಾಹ್ನದ ಅಡುಗೆನೇ ರೆಡಿ ಇರಲಿಲ್ಲ. ನನಗಂತೂ ಅಡುಗೆ ಮಾಡೋ ಪೇಷನ್ಸೇ ಇರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಅನ್ನ ಮಾಡಿಬಿಟ್ಟು ಮೊಸರು ತರಿಸ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಅಷ್ಟರಲ್ಲಿ ಅಮ್ಮ ಫೋನ್ ಮಾಡಿ ಸಾಂಬಾರು ಮಾಡಿದ್ದೀನಿ ಅಂತ ಹೇಳಿದ್ರು. ಸರಿ, ಸಾಂಬಾರು ಇದೆಯಲ್ಲ ಅಂತ ಹೇಳಿಬಿಟ್ಟು ರೈಸ್ಗೆ ಇಟ್ಕೊಂಡೆ. ಕೈಮಾ ಸಾಂಬಾರೇನೋ ಮಾಡಿ ಕೊಟ್ಟು ಕಳಿಸಿದ್ರು. ನೋಡಿ, ಈ ಥರ ಏನಾದರೂ ಟಯರ್ಡ್ ಅನ್ನಿಸ್ದಾಗ ಅಥವಾ ಏನೋ ಮಾಡೋಕ್ಕಾಗಲ್ಲ ಅಂದಾಗ ಈ ಥರ ಯಾರಾದರೂ ಒಬ್ಬರು ಏನಾದರೂ ಕೊಟ್ಟಾಗ ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ನನಗೆ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ. ಎಲ್ಲಾದರೂ ಹೊರಗಡೆ ಇವೆಂಟ್ ಇದ್ದಾಗ ಅಥವಾ ನನ್ನ ಕೈಲಿ ಆಗಲ್ಲ ಅಂದಾಗ ಈ ಥರ ಏನಾದರೂ ಟಿಫನ್ ಮಾಡಿಕೊಡೋದು ಅಥವಾ ಸಾಂಬಾರು ಮಾಡಿಕೊಡೋದು, ಈ ಥರ ಏನಾದರೂ ಮಾಡ್ತಾರೆ. ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ನನ್ನ ಒಂದು ಸಂಡೇ ರುಟೀನ್ ಈ ಥರ ಇತ್ತು. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ದೀರಾ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.